ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಿಮ್ಮ ಮಧ್ಯಾಹ್ನ ಒಂದು ಯಾತ್ರೆ ಇದೆ, ನೂತನವಾಗಿ ಆರೋಗ್ಯಕರವಾಗಿ ಹೋಗಿ ಬನ್ನಿ. ಇಲ್ಲಿ ಏನು ಆಗಂಗಂದರೆ ಒಂದು ಪೋಲಿಯರಿ ಮೆಟಲರಿಸಮ್ ಅಮೀಬಾ ಜ್ವರ ಇದು ಬರ್ತದೆ, ಕ್ಲೈಮೇಟ್ ಬರ್ತದೆ ಅಂತ ಎಲ್ಲರಿಗೂ ಒಂದು ಟೆನ್ಷನ್ ಇರ್ಬೋದು. ಯಾರು ಟೆನ್ಷನ್ ತಗೊಳ್ಳೋದು ಬೇಡ. ಅದು ಆದರೂ ಸರ್ಕಾರದಿಂದ ನಮ್ಮಲ್ಲಿನ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ನಾವು ಯಾವಾಗಲೂ ತಗೊಳ್ಳೇಬೇಕು. ಯಾಕಂದರೆ ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಮತ್ತು ದೂರ ಹೋಗ್ತಿದ್ದೀವಿ, ಮತ್ತು ನಾವು ಬೇರೆ ಬೇರೆ ಥರ ರೀತಿಯಿಂದ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ತಣ್ಣೀರು ಇರಬೇಕಾಗುತ್ತೆ, ಬೇರೆ ಥರ ಅದಕ್ಕೆ ನೀರಲ್ಲಿ ಇರುವಂಥದ್ದು, ನೀರಲ್ಲಿ ಈ ಅಮೀಬಾ ಇದ್ದಾಗ ಇರುವಂಥದ್ದು. ಸೊ ಆ ನಿಂತ ನೀರಲ್ಲಿ ನೋಡಿಕೊಂಡು ನೀವು ಸರಿಯಾಗಿ ಮೂಗಲ್ಲಿ ನೀರು ಹೋದಾಗ ನೋಡ್ಕೋಬೇಕು ಅಷ್ಟೇ. ಒಬ್ಬರಿಂದ ಒಬ್ರಿಗೆ ಏನೂ ಹರಡಲ್ಲ. ಇದು ಏನು ಮೂಗಿನವಾಗಿ ಡೈರೆಕ್ಟ್ ಬ್ರೈನ್ಗೆ ಹೋಗುವಂಥದ್ದು ಇರುತ್ತೆ. ಇದು ಸ್ವಲ್ಪ ಡೇಂಜರಸ್ ಇದು ಏನಿದೆ ಇದು ಆರ್ಗನಿಸಮ್ಮು. ಸೊ ಅದಕ್ಕೆ ನೀವು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ. ಏನಾದರೂ ಮದ್ಯ ಜ್ವರ, ತಲೆನೋವು ಈ ಥರ ತುಂಬ ಮತ್ತು ಕನ್ಫ್ಯೂಷನ್ ಥರ ಈ ಥರ ಆದಾಗ, ಅದು ತುಂಬ ಸೀವಿಯರ್ ಆದಾಗ ಗೊತ್ತಾಗ್ಬಿಡ್ತೀವಿ. ಹತ್ತಿರದ ಹಾಸ್ಪಿಟಲಲ್ಲಿ ತೋರಿಸಿ, ಗಾಬರಿ ಪಡಬೇಡಿ. ಆರಾಮಾಗಿ ನಿಮ್ಮ ಯಾತ್ರೆ ಮುಗಿಸ್ಕೊಂಡು ಬನ್ನಿ. ನಿಮ್ಮ ಕಮ್ಯುನಿಕೇಷನ್ ಇರಲಿ. ನಮ್ಮ ಈ ಕಡೆ ನೀವು ಎಲ್ಲಿಂದ ಹೋಗ್ತಿದ್ದೀರಾ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳು, ಇಲ್ಲಿನ ಡಾಕ್ಟರ್ಸ್ ಇರಲಿ, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರ ಜೊತೆ ಮಾತಾಡ್ಕೊಂಡು ಏನಾದರೂ ಇದ್ದರೆ ನಿಮಗೆ ಒಳ್ಳೆಯದಾಗಲಿ. ಸ್ವಲ್ಪ ಜೋಪಾನ ಆಗಲಿ. ಚರ್ಚೆ ಮಾಡಿ ಸಂಬಂಧಪಟ್ಟವರು ಅಧಿಕಾರಿಗಳು ಅವ್ರ ಜವಾಬ್ದಾರಿಯನ್ನು ಅವ್ರು ಮಾಡ್ತೀವಿ ಒಪ್ಪಿಕೊಂಡಿದ್ದಾರೆ. ನಾನು ಫಾಲೋ ಮಾಡ್ತೀನಿ, ಅದನ್ನು ಜಿಲ್ಲಾಧಿಕಾರಿಗಳು ಫಾಲೋ ಮಾಡ್ತಾರೆ. ಈ ಕೆರೆ ನೀರಿನ ವಿಚಾರದಲ್ಲಿ ನೀರು ಸರ್ಟಿಫಿಕೇಟ್ ನಾವೇ ವಹಿಸ್ತೀವಿ. ನಾನು 2-3 ಸಲ ಮೀಟಿಂಗೆಲ್ಲ ಮೊನ್ನೆ KDC ಮೀಟಿಂಗೆಲ್ಲ ಅವ್ರಿಗೆಲ್ಲ ಬೈದಿದ್ದೀನಿ. 30ನೇ ತಾರೀಕು ನೀರು ಹೋಗಬೇಕು ಅಂತ ನಾನು ಹೇಳಿದ್ದೆ. ಯಾರು ನಾವು ಮೊದಲನೇ ಮಾಡೋದು ಬಿಡ್ತೀವಿ ಸರ್, ಅಂದರೆ ಹೆಚ್ಚು ಕನ್ನಡ್ತೀವಿ ಒಟ್ಟು ಅದನ್ನು ಮಾಡಬೇಕು ಅಂತ ಏನೋ ನಾವೇನು ಹೇಳಿರೋ ಪ್ರಕಾರ ಮಾಡಿ. ಈಗ ಏನಾದ್ರು ತೊಂದರೆ ಇದೆ ನಮ್ಮಲ್ಲಿ ಏನಾಗಬೇಕು ಬಂದು ನಾವು ಮಾಡಿಸ್ಕೊಡ್ತೀವಿ. ಸರ್ಕಾರ ಮಾಡಿ ಏನು ಬೇಕು ಮಾಡಿಸ್ಕೊಂಡು ಅದೇ ದಯವಿಟ್ಟು ನಿಮಗೆ ಮನವಿ ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡಿ. ನಾವು ಈಗ ಮುಂದಕ್ಕೆ ತಾವು ಸ್ಟ್ರೈಕ್ ಮಾಡೋಕ್ಕೆ ಹೋಗ್ಬಿಡಿ. ಏನಾಗಿದ್ರೆ ಬಂದು ನಮ್ಮ ಹತ್ರ ಬಂದು ಕೇಳಿ, ಏನಾಗಿದೆ ಬಂದು ಕೇಳಿ ಏನಾಗಿದ್ರೆ. ಯಾಕೆಂದರೆ ವಿಚಾರಗಳು ಯಾರು ನಿಂತಿಲ್ಲ ಮಾಡೋಕ್ಕೆ ಅಷ್ಟೇ ಆಗಲ್ಲ. ಈಗ ಸ್ಟ್ರೈಕ್ ಕೂತ್ಕೊಬಿಡಿ, ತಿಂಗಳ ಸ್ಟ್ರೈಕ್ ಕೂತ್ಕೊಬಿಡಿ. ದಯಮಾಡಿ ಬಂದು ನಮ್ಮ ಹತ್ರ ಮಾತಾಡಿ. ಏನೇ ಸಮಸ್ಯೆ ಇದೆ ಬಗೆಹರಿಸ್ತಾರೆ. ಸರ್ಕಾರಗಳೇ ಜನರಿಗೆ ಕೆಲಸ ಮಾಡೋಕ್ಕೆ ಏನೋ ಕೊಟ್ಬಿಡಿ ಅಪ್ಪ, ಏನೋ ಕ್ಲಿಯರ್ ಮಾಡಿ ಕೊಟ್ಬಿಡಿ. ನಾನು ಈ ಸ್ವಲ್ಪ ಮಾಡಿ ಈಗ ಇನ್ನೂ ಪಾಸಿಬಲ್ ಏನಾದ್ರು ಸಾಧ್ಯ ಆದರೆ ನಾಳೆ ಕೊಡೋಕ್ಕಾಗತ್ತಾ ನೋಡಿ. ಅಲ್ಲಲ್ಲಪ್ಪ ನೋಡೋಣ, ಮೈ ಪಾಯಿಂಟ್ ನಾಳೆ CM ಬರ್ತಾರೆ, ಏನಾದ್ರು ಕೊಡೋಕ್ಕಾದ್ರೆ ಟ್ರೈ ಮಾಡಿ. ನಾಳೆ ಕೊಡ್ಸ್ಕೊಡೋಣ, ಅಲ್ಲೇ ಕೊಡ್ಸ್ಕೊಡೋಣ, ಟ್ರೈ ಮಾಡೋಣ, ಅಲ್ಲೇ ಕೊಡ್ಸ್ಕೊಡೋಣ. ಓಕೆ. ಈ 8 ಬೇಡಿಕೆಗಳು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ನಾನು ಕೆಲವೊಂದು ಸೂಚನೆಗಳನ್ನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿ ಸೂಚನೆ ಆಗಿದ್ದನ್ನು ಇನ್ನೂ ಅವೆಲ್ಲ ಕಾರ್ಯಗತ ಆಗಬೇಕು. ಆ ಕಾರ್ಯಗತ ಈಗ ನೆಕ್ಸ್ಟ್ ಮುಂದೆ ಡಿಸೆಂಬರಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಇದೆ. ಅಲ್ಲಿವರೆಗೂ ನಾವು ಕಾಯೋದು ಬೇಡ. ಸರ್ಕಾರದಿಂದ ಏನು ಸವಲತ್ತುಗಳು ಬೇಕು, ರೈತರಿಗೆ ಪೂರಕವಾಗಿ ಏನೆಲ್ಲ ಬೇಡಿಕೆಗಳಿದ್ದಾವೆ ಅವನ್ನ ಈಡೇರಿಸಬೇಕಂತ ಹೇಳಿ ನಾನು ಕೂಡ ಶಾಸನ ನಾನು ಮಾಡ್ತೀನಿ. ಅಧಿಕಾರಿಗಳು ಅವರೇನು ಸರ್ಕಾರಕ್ಕೆ ಕಳಿಸ್ಬೇಕು ಅದನ್ನು ಕಳಿಸಲಿ. ಒಟ್ಟಾರೆಯಾಗಿ ಯಾವ ಬೇಡಿಕೆಗಳು ನಾವು ಈಡೇರಿದಿಲ್ಲ ಅದು ನಾನು ಬೆಳಗಾವಿ ಅಧಿವೇಶನದಲ್ಲಿ ನಾನು ಚರ್ಚೆ ಮಾಡಿ ನಮ್ಮ ರೈತರಿಗೆ ಇರ್ಬೋದು, ಬೇರೆ ಇರ್ಬೋದು, ನಮ್ಮ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಬೇಡಿಕೆಗಳೇನಿದೆ ಅದನ್ನು ಯಾವತ್ತೂ ಕೂಡ ನಾನು ಮಾಡ್ತಾ ಇರ್ತೀನಿ. ಅದರಲ್ಲೂ ಬಹುಮುಖ್ಯವಾಗಿ ರೈತರಿಗೆ ಸಂಬಂಧಿಸಿದಂಥ ಏನು ಬೇಡಿಕೆಗಳಿದೆ ಅವನ್ನ ಈಡೇರಿಸೋದಕ್ಕೆ ನಾನು ಕ್ರಮ ವಹಿಸ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಯಾವ ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಎಲ್ಲರಿಗೂ ಸಿದ್ಧವಾಗಿದ್ದೀನಿ. ನಮ್ಮ ಕಾರ್ಯಕರ್ತರು ರಕ್ಷಣೆ ಮಾಡ್ತೀನಿ. ಯಾವ ಪೊಲೀಸ್ ರಕ್ಷಣೆ ನನಗೆ ಬೇಕಾಗಿಲ್ಲ, ಯಾವ ಪೊಲೀಸ್ ರಕ್ಷಣೆ ನನಗೆ ಬೇಕಾಗಿಲ್ಲ. ನನಗೆ ನಮ್ಮ ಜನ, ನಮ್ಮ ಕಾರ್ಯಕರ್ತರು, ಮುಖಂಡರು, ಹೊನ್ನಾಳಿ ನೆಮ್ಮದಿ ತಾಲೂಕಿನ ಮತದಾರರು, ರೈತ ಬಾಂಧವರು ನನ್ನ ತಾಯಿಯಂತೆ
ತಂದೆ ತಾಯಿಗಳು ಯಾವ ರೀತಿ ಮಗನಂತೆ ಸಾಕಿದರೆ ನನ್ನನ್ನು ಅದೇ ರೀತಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನನ್ನ ಪ್ರೀತಿ ಮಾಡ್ತಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿ ಪ್ರೀತಿ ನಿನ್ನೆ ಅದು ನೋಡಿ ಸಹಿಸಕ್ಕಾಗಿಲ್ಲ. ಈ ಹೋರಾಟ ಅಥವಾ ಇವತ್ತೇನು ಬೆಳಗಿಂದ ಹೊನ್ನಾಳಿ, ನ್ಯಾಮತಿ, ಸುರವಂದಿ, ಬೇಗುತ್ತಿ, ಮಲಿಗೇರಹಳ್ಳಿ, ಸವಳಂಗ, ಚೀನೂರು, ಕುಂದೂರು ಬಂದಾಗಿದ್ದೀರ. ಹತಾಶವನ ಭಾವನೆ. ಅಭಿವೃದ್ಧಿ ಮಾಡಿ ತೋರಿಸ್ರಿ, ಅಭಿವೃದ್ಧಿ ಮಾಡಿ ತೋರಿಸ್ರಿ. ನಿಮ್ ಪೌರುಷ, ನಿಮ್ ಗಂಡಸ್ತರ ತೋರಿಸ್ರಿ, ನಿಮ್ ಗಂಡಸ್ತರ ತೋರಿಸ್ರಿ. ನಿಮಗೆ ತಾಕತ್ತಿದ ಅಭಿವೃದ್ಧಿ ಮಾಡಿ ತೋರಿಸಿ ಸವಾಲ್ ಹಾಕಿ ಅಪ್ಪ ಕಾರ್ಯಕರ್ತರು ಮುಟ್ಟಿದ್ರೆ ನಾವು ಕಾರ್ಯಕರ್ತರು ಜೊತೆಗಿರ್ತೀವಿ. ನಿಮ್ಮಂತ ಗುಂಡಾಗಳನ್ನ ಮಟ್ಟ ಹಾಕೋದು ಗೊತ್ತು ನಮಗೆ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.